ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. KN ರಾಜಣ್ಣ ಅವರ ಮೇಲೆ ಆದಂಥ ಈ ಹನಿ ಟ್ರ್ಯಾಪ್ ಇದೆಯಲ್ಲ, ಅದು ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ನೋಡಿ, ಒಬ್ಬ ಕಾಂಗ್ರೆಸ್ ಮುಖಂಡನ ಮೇಲೆ, ಒಬ್ಬ ದಲಿತ ನಾಯಕನ ಮೇಲೆ ಅವರದೇ ಪಕ್ಷದವರು, ಅವರದೇ ಪಕ್ಷದ ಮುಖಂಡ ಹನಿ ಟ್ರ್ಯಾಪ್ ಮುಖಾಂತರ ಅವರನ್ನು ಕೆಡ್ಡಾಕಿ ಕಿಡುವುದಿದೆಯಲ್ಲ, ಅದು ದೊಡ್ಡ ದುರಂತ, ದೊಡ್ಡ ಅನ್ಯಾಯ ಮತ್ತು ಹೇಸಿಗೆ ಕೃತ್ಯ. ನಿನ್ನೆ ನಡೆದಂಥ ವಿಧಾನಸಭೆಯ ಅಧಿವೇಶನದಲ್ಲಿ ಅಥವಾ ವಿಧಾನ ಮಂಡಲ ಅಧಿವೇಶನದಲ್ಲಿ KN ರಾಜಣ್ಣವರು ಕಾಯ್ತಾ ಇದ್ರು, ಟೈಮಿಗಾಗಿ ಕಾಯ್ತಾ ಇದ್ರು. ಮತ್ತು ಟೈಮ್ ಬಂದಾಗ ದೊಡ್ಡ ವಿಷಯವನ್ನು ಸ್ಫೋಟ ಮಾಡಿಬಿಟ್ರು. KN ರಾಜಣ್ಣ ಅವರು ಹೇಳಿದ್ರು, ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಮತ್ತು 3 ಮಂತ್ರಿಗಳು ಮತ್ತು ಒಬ್ಬ ಮಂತ್ರಿಯ ಮಗ ಅಲ್ಲ, ಟೋಟಲಿ 48 ಮುಖಂಡರ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವ ಫ್ಯಾಕ್ಟ್ರಿಗಳು ನಮ್ಮಲ್ಲೂ ಇವೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೂ ಹನಿ ಟ್ರ್ಯಾಪ್ ಮಾಡುವಂಥ ಫ್ಯಾಕ್ಟ್ರಿ ಇದೆ, ಅಥವಾ CD ಫ್ಯಾಕ್ಟ್ರಿ ಇದೆ. ಜೊತೆಗೆ ನಿಮ್ಮ ಪಾರ್ಟಿಯಲ್ಲೂ, ಅಂದರೆ BJP ಕಡೆ ಮುಖ ಮಾಡಿ, ನಿಮ್ಮ ಫ್ಯಾಕ್ಟ್ರಿಯಲ್ಲೂ ಕೂಡ CD ಮಾಡುವಂಥ, ಪೆನ್ ಡ್ರೈವ್ ಮಾಡುವಂಥ ಫ್ಯಾಕ್ಟ್ರಿ ಇದೆ ಅಂತ ಹೇಳೋದ್ರ ಮುಖಾಂತರ ಕಾಂಗ್ರೆಸ್ನಲ್ಲೂ CD ಮಾಡುವಂಥ ಫ್ಯಾಕ್ಟ್ರಿ ಇದೆ ಎಂದು ನೇರವಾಗಿ ಕಾಂಗ್ರೆಸ್ ಮುಖಂಡನೇ ವಿರುದ್ಧ, ಅಂದರೆ ತಮ್ಮ ಪಕ್ಷದ ಮುಖಂಡನ ವಿರುದ್ಧ ಹರಿಹಾಯ್ದರು. ಅದೆಲ್ಲ ಮುಗಿದ ನಂತರ ಇವತ್ತು ಕೂಡ CM ಸಿದ್ದರಾಮಯ್ಯನವರು ಮಾತಾಡಿ ಹನಿ ಟ್ರ್ಯಾಪ್ ವಿರುದ್ಧ ಒಂದು ತನಿಖೆಯನ್ನು ಕೈಗೊಳ್ತೇವೆ, ಉನ್ನತ ಮಟ್ಟದ ತನಿಖೆಯನ್ನು ಕೈಗೊಳ್ಳೋದಾಗಿ ಭರವಸೆಯನ್ನು ನೀಡಿದ ನಂತರ ಸ್ವಲ್ಪ ಮಟ್ಟದ ಶಾಂತತೆ ಬಂದ್ಬಿಡ್ತು. ಆದರೆ ಇವೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದ ಕಿತ್ತಾಟ, ಬಣ ಬಡಿದಾಟ, CM DCM ಹಾಗೆ ಹೀಗೆ KPCC ಅಧ್ಯಕ್ಷ ಸ್ಥಾನ, ಈ ಎಲ್ಲ ಬಡಿದಾಟದ ಮಧ್ಯೆ ಹೈಲೈಟ್ ಆಗಿದ್ದು ಅಥವಾ ದೊಡ್ಡ ಸುದ್ದಿ ಮಾಡಿದ್ದು ಅದು ಯಾವುದಂದ್ರೆ ರಾಜಣ್ಣ ಅವರ ಮೇಲೆ ನಡೆದಂಥ ಹನಿ ಟ್ರ್ಯಾಪ್ ಪ್ರಕರಣ. ಅದು ಕಾಂಗ್ರೆಸ್ಸನ್ನು 2 ಭಾಗ ಮಾಡಿಬಿಡ್ತು. ಒಂದು CM ಬಣ, ಮತ್ತೊಂದು ಬೇರೆಯವರ ಬಣ. ಈ 2 ಬಣಗಳ ಬಡಿದಾಟ ಎಲ್ಲ ನಡುವೆ ಹನಿ ಟ್ರ್ಯಾಪ್ ದೊಡ್ಡದಾಗಿ ಸದ್ದು ಮಾಡ್ತಾ ಇತ್ತು. ಈ ಹನಿ ಟ್ರ್ಯಾಪ್ ರಾಜಣ್ಣ ವಿರುದ್ಧ ಮಾಡಿದ್ದಾದರೂ ಕೂಡ ಕಾಂಗ್ರೆಸ್ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕಿದ್ರು ಕೂಡ ಇಲ್ಲಿ ಹೈಲೈಟ್ ಆಗಿದ್ದು ಯಾರಂದ್ರೆ, ಅಥವಾ ಹೀರೋ ಆಗಿದ್ದು ಯಾರಂದ್ರೆ ಯತ್ನಾಳ್, ಹಿಂದೂ ಹುಲಿ ಯತ್ನಾಳ್ ಅವರು. ನೋಡಿ, ಏನಾಯ್ತಂದ್ರೆ KN ರಾಜಣ್ಣ ಸಹಕಾರ ಸಚಿವರು ಮತ್ತು ತುಮಕೂರು ಭಾಗದ ದೊಡ್ಡ ದಲಿತ ನಾಯಕನ ವಿರುದ್ಧ ಅಥವಾ ಅವರ ಮೇಲೆ ಹನಿ ಟ್ರ್ಯಾಪ್ ಕೇಸ್ ಆಯಿತು. ತುಮಕೂರಿನಲ್ಲಿ ಹನಿ ಟ್ರ್ಯಾಪ್ ಆಯಿತು. ಹನಿ ಟ್ರ್ಯಾಪ್ ಪ್ರಕರಣ ಅಂದರೆ ಹನಿ ಟ್ರ್ಯಾಪ್ಗೆ ಬೀಳಿಸುವಂಥ ಒಂದು ಪ್ಲ್ಯಾನ್ ಆಯಿತು. ಮಧುಗೂರಲ್ಲಿ ಆಯಿತು, ಮತ್ತು ಬೆಂಗಳೂರು ನಿವಾಸದಲ್ಲೂ ಕೂಡ ಕೆಲವೊಬ್ಬರು ಹೋಗಿ KN ರಾಜಣ್ಣ ಮತ್ತು ಅವರ ಮಗನನ್ನು ಹನಿ ಟ್ರ್ಯಾಪ್ ಅಡ್ಡಕ್ಕೆ ಬೀಳಿಸುವಂಥ ಒಂದು ಪ್ಲ್ಯಾನ್ ನಡೆದಾಗಲೂ ಕೂಡ KN ರಾಜಣ್ಣ ಅವರು ಎಲ್ಲೂ ಬಾಯಿ ಬಿಡಲೇ ಇಲ್ಲ. ಅವರು ಟೈಮ್ಗೆ ಕಾಯ್ತಾ ಇದ್ರು. ಆದರೆ ಅವರು ಆಡಿದಂಥ ಮಾತು, ಆಡಿದಂಥ ಜಾಗ ಮತ್ತು ಯಾರ ಮುಖಾಂತರ ಆ ಮಾತನ್ನು ಆಡಿಸಿದ್ರಿದೆಯಲ್ಲ, ಅದು ದೊಡ್ಡ ಟ್ವಿಸ್ಟಿಗೆ ಕಾರಣ ಆಗ್ಬಿಡ್ತು. ನೋಡಿ, KN ರಾಜಣ್ಣ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲ, ಮತ್ತೆ ಬೇರೆ ಯಾರೂ ಹೀರೋ ಆಗ್ತಾ ಇರಲಿಲ್ಲ. KN ರಾಜಣ್ಣ ಸ್ವತಃ ಎದ್ದು ನಿಂತು, ಸ್ಪೀಕರ್ ಸಾಹೇಬ್ರೆ, ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಪ್ರಕರಣ ನಡೀತಾ ಇದೆ ಎಂದರೂ ಕೂಡ ಅದು ಅಲ್ಲಿ ಯಾರೂ ಹೈಲೈಟ್ ಆಗ್ತಾ ಇರಲಿಲ್ಲ ಮತ್ತು ತಪ್ಪು ಅನಿಸ್ತಾ ಇರಲಿಲ್ಲ. ಆದರೆ ಯಾವಾಗ ವಿಧಾನಸಭೆಯ ಅಧಿವೇಶನದಲ್ಲಿ ಬಜೆಟ್ ಅಂಗೀಕಾರದ ವೇಳೆ ಚರ್ಚೆ ನಡೆದಾಗ ನಮ್ಗಿಷ್ಟು ಹಣ ಬಂದಿಲ್ಲ, ನಮಗಿಲ್ಲಿ ಮೋಸ ಆಯಿತು ಎನ್ನುವ ಮಾತಿನಲ್ಲಿ ಬರದಲ್ಲಿ ಮಾತನಾಡ್ತಾ ಇದ್ದಾಗ ಯತ್ನಾಳ್ ಅವರು, ವಿರೋಧ ಪಕ್ಷದ ಯತ್ನಾಳ್ ಅವರು ಮಾತಾಡ್ತಿರುವಾಗ ಯತ್ನಾಳ್ ಅವರಿಗೆ ಒಂದು ಚೀಟಿ ಬರುತ್ತೆ. ನೋಡಿ ಹೇಗಿದೆ ಟ್ವಿಸ್ಟ್ ಅಂದರೆ, ಯತ್ನಾಳ್ ಅವರಿಗೆ ಒಂದು ಚೀಟಿ ಬರುತ್ತೆ. ಒಬ್ಬರು ಚೀಟಿ ತಂದು ಕೊಡ್ತಾರೆ. ಅದನ್ನು ನೋಡಿದಂಥ ಯತ್ನಾಳ್ ಅವರು ನೇರವಾಗಿ ಹನಿ ಟ್ರ್ಯಾಪ್ ವಿಷಯವನ್ನು ತಗೊಬಿಡ್ತಾರೆ. ಹನಿ ಟ್ರ್ಯಾಪ್ ವಿಷಯವನ್ನು ತೆಗೆದುಕೊಂಡು, ನೋಡಿ ಸ್ಪೀಕರ್ ಸಾಹೇಬ್ರೆ ಅಥವಾ ಸಭಾಧ್ಯಕ್ಷರೇ, ಕಾಂಗ್ರೆಸ್ ಮುಖಂಡನ ಮೇಲೆ, 3 ಮಂತ್ರಿಗಳ ಮೇಲೆ ಮತ್ತು ಒಬ್ಬ ಮಂತ್ರಿಯ ಮಗನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ಮಾತಿನ ಮೂಲಕ ಇಡೀ ಸದನವಲ್ಲ ಒಂದು ಕ್ಷಣದ ಮಟ್ಟಿಗೆ ಸೈಲೆಂಟ್ ಮಾಡಿಬಿಡ್ತಾರೆ. ಏನಪ್ಪ ಹೊಸ ವಿಷಯ ಬಂತು, ಯಾರಪ್ಪ ಮಂತ್ರಿ ತಲೆದಂಡಾಗುತ್ತೆ ಎನ್ನುವ ಅನೇಕ ಗೊಂದಲಗಳು ಹೊರದಾಡ್ದು. ನಂತರ ಮುಂದುವರೆದು ಯತ್ನಾಳ್ ಅವರು ಮಾತಾಡ್ತಾರೆ. ಸಹಕಾರ ಸಚಿವರಾದಂಥ ತುಮಕೂರಿನ ಒಬ್ಬ ಪ್ರಭಾವಿ ಮಂತ್ರಿ ಆದಂಥ KN ರಾಜಣ್ಣ ಅವರ ಮೇಲೆ ಮತ್ತು ಅವರ ಮಗನ ಮೇಲೆ ಅಥವಾ ತುಮಕೂರಿನ ಪ್ರಭಾವಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ, ಅವರನ್ನ ಕೆಡ್ಡಾಕಿ ಬೀಳಿಸುವಂಥ ಒಂದು ಪ್ರಯತ್ನ ನಡೆದಿದೆ ಎಂದಾಗ ಸ್ವತಃ KN ರಾಜಣ್ಣ ಅವರು ಒಪ್ಕೊಂಡು, ಹೌದು ಯತ್ನಾಳ್ ಅವರೇ, ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ, ನನ್ನನ್ನು ಕೆಡ್ಡಾಕಿ ಬೀಳಿಸುವಂಥ ಹನಿ ಟ್ರ್ಯಾಪ್ ನಡೆದಿದೆ, ನನ್ನ ಮಗನ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಜೊತೆಗೆ ನೀವು ಹೇಳಿದಂತೆ 3 ಮಂತ್ರಿಗಳು ಮತ್ತು ಒಬ್ಬ ಮಂತ್ರಿಯ ಮಗ ಅಲ್ಲ, ಅದರ ಜೊತೆಗೆ
ಬರೋಬ್ಬರಿ 48 ಮುಖಂಡರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಈ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು. ನಾವು ರಾಜಕಾರಣದಲ್ಲಿರುವವರು, ನಾವು ಮಂತ್ರಿ ಆಗಿದ್ದಂಥವರು ನಮ್ಮ ಮೇಲೆ ಇಂಥ ಹನಿ ಟ್ರ್ಯಾಪ್ ನಡೆಸಿ ನಮ್ಮನ್ನ ಕೆಡ್ಡಕ್ಕೆ ಬೀಳಿಸಿ ನಮ್ಮ ಮರ್ಯಾದೆಯನ್ನು ಹರಾಜು ಮಾಡುವಂಥ ಪ್ರಕ್ರಿಯೆ ನಡೆದರೆ ಜನಸಾಮಾನ್ಯರ ಸ್ಥಿತಿ ಹೇಗಿರಬೇಡ. ಹಾಗಾಗಿ ನಾನು ಕಂಪ್ಲೇಂಟನ್ನು ಕೊಡ್ತೇನೆ, ಗೃಹ ಸಚಿವರಿಗೆ ಕಂಪ್ಲೇಂಟನ್ನು ನಾನೇ ಖುದ್ದಾಗಿ ಕೊಡ್ತೇನೆ. ಉನ್ನತ ತನಿಖೆ ಮಾಡುವುದರ ಮುಖಾಂತರ ಹನಿ ಟ್ರ್ಯಾಪ್ ಮಾಡಿಸಿದವರ ವಿರುದ್ಧ ದೊಡ್ಡ ಶಿಕ್ಷೆ ಆಗಬೇಕು ಎನ್ನುವ ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು. ಇವೆಲ್ಲದಕ್ಕೂ ಮೂಲ ಕಾರಣ ಯಾರಂದ್ರೆ ಯತ್ನಾಳ್ ಅವರು. ನೋಡಿ, ಒಂದ್ ಕಡೆ ರಾಜಣ್ಣ ಅವರು ಕಾಂಗ್ರೆಸ್ ಮುಖಂಡರ ಮೇಲೆ ಆಪಾದನೆಯನ್ನು ಹೊರಿಸ್ತಾರೆ, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಕೆ.ಎನ್. ರಾಜಣ್ಣ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಹಾಯ್ ಅಂದಿರ್ತಾರೆ, ಹಾಗೆ ಮತ್ತೊಬ್ಬರು ಹಾಯ್ ಅಂದಿರ್ತಾರೆ ಎನ್ನುವ ಒಂದು ಮಾರ್ಮಿಕ ನುಡಿಯನ್ನ, ಅಂದ್ರೆ ಪರೋಕ್ಷವಾಗಿ ರಾಜಣ್ಣವರೇ ತಪ್ಪಿದೆ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ. ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ನಡೆಸಿದ್ರೆ ಅವರು ತುಮಕೂರಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು, ಯಾಕೆ ಕಣ್ಣು ಕಂಪ್ಲೇಂಟ್ ಕೊಟ್ಟಿಲ್ಲ ಎನ್ನುವ ಒಂದು ಟಾಂಗ್ ಅನ್ನು ಕೊಡ್ತಾರೆ. ಇವೆಲ್ಲದರ ನಡುವೆ ಕೆ.ಎನ್. ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ವಿಷಯವನ್ನು ಎತ್ತಿದವರು, ಕೆ.ಎನ್. ರಾಜಣ್ಣ ಅವರ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ವಿಷಯವನ್ನು ಎತ್ತಿದವರು ವಿರೋಧ ಪಕ್ಷದ ಒಬ್ಬ ಮುಖಂಡ MLA ಹಿಂದೂ ಹುಲಿ ಯತ್ನಾಳ್ ಅವರು. ಈ ಎಲ್ಲ ಗೊಂದಲಗಳ ನಡುವೆ ಹೈಲೈಟ್ ಆದವರು, ಹೀರೋ ಆದವರು ಯಾರಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಈ ಹಿಂದೆ ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು, ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ದಿದ್ರು. ಹೈಕಮಾಂಡ್ ನೋಟಿಸ್ ಕೊಟ್ಟರು ಕೂಡ ಕೇರೆ ಅನ್ನಲಿಲ್ಲ. ಆದರೂ ವಿಧಾನಸಭೆ ಅಧಿವೇಶನ ನಡೆದಾಗ ತಮ್ಮದೇ ವೈಖರಿಯಲ್ಲಿ, ತಮ್ಮದೇ ಒಂದು ಮಾತಿನ ಚಕಮಕಿಯಲ್ಲಿ, ತಮ್ಮದೇ ಒಂದು ಮಾತಿನ ಶೈಲಿಯಲ್ಲಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಲ್ಲಿಸ್ತಾ ಇದ್ರು. ಇಲ್ಲೂ ಕೂಡ ವಿಜೇಂದ್ರ ಅವರು ಮಾತಾಡ್ತಾ ಇದ್ರು, ಅಶೋಕ್ ಅವರು ಮಾತಾಡ್ತಿದ್ರು. ಆದರೆ ವಿಜೇಂದ್ರ ಮತ್ತು ಅಶೋಕ್ ಅವರ ಮಂಕಾದ ಮಾತಿನ ನಡುವೆ ಹೈಲೈಟ್ ಆದವರು, ಹೀರೋ ಆದವರು ಯಾರಂದ್ರೆ ಅದು ಯತ್ನಾಳ್ ಅವರು. ಯತ್ನಾಳ್ ಅವರ ಈ ವಿಷಯ ನೋಡಿ, ಆ ಚೀಟಿ ಬದ್ ತಂದು ಕೊಟ್ಟಿದ್ದು ಅಶೋಕ್ ಅವ್ರ ಹತ್ರ ತಂದು ಕೊಡ್ಬೋದಿತ್ತು, ಸುನಿಲ್ ಕುಮಾರ್ ಅವ್ರ ಹತ್ರ ತಂದು ಕೊಡ್ಬೋದಿತ್ತು, ಅಥವಾ ದೊಡ್ಡ ದೊಡ್ಡ ಮುಖಂಡರ ಹತ್ರ ತಂದು ಕೊಡ್ಬೋದಿತ್ತು. ಆದರೆ ಅವ್ರು ಯಾರ ಹತ್ರ ತಂದು ಕೊಡ್ಲೇ ಇಲ್ಲ. ಚೀಟಿ ಬಂದಿದ್ದು ಯತ್ನಾಳ್ ಅವರ ಕೈಗೆ. ಯಾಕಂದ್ರೆ ಯತ್ನಾಳ್ ಅವರು ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ, ಯತ್ನಾಳ್ ಅವರು ಗುಡುಕ್ತಾರೆ, ಯತ್ನಾಳ್ ಅವರು ಏನ್ ಹೇಳಿದ್ರು ಕೂಡ ಅದು ಮಾಧ್ಯಮದಲ್ಲಿ ಬರುತ್ತೆ, ದೊಡ್ಡ ವಿಷಯ ಆಗುತ್ತೆ ಎನ್ನುವ ಒಂದು ಮುಂದಾಲೋಚನೆಯಿಂದ ರಾಜಣ್ಣ ಅಥವಾ ಕಾಂಗ್ರೆಸ್ ಮುಖಂಡರು ಯತ್ನಾಳ್ ಅವರ ಹತ್ರನೇ ಹೇಳಿಸಿದ್ದಾರೆ. ಕೆ.ಎನ್. ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಬಂದ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ದೊಡ್ಡ ತೂಕ ಬರ್ತಿತ್ತು ಏನೋ. ಆದರೆ ವಿರೋಧ ಪಕ್ಷದ ಮುಖಂಡರಾದಂಥ ಮತ್ತು ಸದಾ ಸುದ್ದಿಯಲ್ಲಿರುವಂಥ ಯತ್ನಾಳ್ ಅವರ ಬಾಯಿಯಲ್ಲಿ ಈ ಹನಿ ಟ್ರ್ಯಾಪ್ ವಿಷಯವನ್ನು ಹೇಳಿಸಿದ್ರೆ ಅದಕ್ಕೆ ಒಂದು ತೂಕ ಬರುತ್ತೆ ಎನ್ನುವ ದೃಷ್ಟಿಯಿಂದ ಪ್ಲಾನ್ ಮಾಡಿ ಯಾವುದೇ ಕಂಪ್ಲೇಂಟ್ ಕೊಡದೆ ಕೆ.ಎನ್. ರಾಜಣ್ಣ ಅಥವಾ ಕಾಂಗ್ರೆಸ್ ಮುಖಂಡರು ಯತ್ನಾಳ್ ಅವರ ಹತ್ರ ಹೇಳಿಸಿದ್ದಾರೆ ಎನ್ನುವ ಮಾಹಿತಿ ಈಗ ಖಚಿತವಾಗ್ತಾ ಇದೆ. ಯಾಕಂದ್ರೆ ಯತ್ನಾಳ್ ಅವರೇ ಅದನ್ನು ಹೇಳಿದ್ದು. ಯಾರಿಗೂ ಗೊತ್ತಿರದಂತ, ಕಾಂಗ್ರೆಸ್ ಮುಖಂಡರಿಗೆ ಯಾರಿಗೂ ಗೊತ್ತಿರದಂತ, ಅಥವಾ ಕಂಪ್ಲೇಂಟೇ ಕೊಡದಂತ ಈ ವಿಷಯವನ್ನ ಯತ್ನಾಳ್ ಅವರಿಗೆ ಹೇಳಿದ್ಯಾರು? ಹಾಗಾದ್ರೆ ಇವೆಲ್ಲದರ ನಡುವೆ ನಿನ್ನೆ ನಡೆದಂತ ಅಥವಾ ಇವತ್ತು ನಡೆದಂತ ಒಂದು ಕೋಲಾಹಲ, ಎನ್ಕ್ವೈರಿ, ತನಿಖಾ ತಂಡ, ಕೆ.ಎನ್. ರಾಜಣ್ಣ, ಡಿ ಕೆ ಶಿವಕುಮಾರ್, ಮುನಿರತ್ನ, ಹೀಗೆ ಅನೇಕರ ನಡುವೆ ವಾಗ್ವಾದದ ನಡುವೆ ದೊಡ್ಡ ಸುದ್ದಿಯಲ್ಲಿದ್ದವರು, ದೊಡ್ಡ ಹೀರೋ ಆದವರು ಅದು ಯಾರಂದ್ರೆ ಹಿಂದೂ ಹುಲಿ ಯತ್ನಾಳ್ ಅವರು. ಈ ಮುಖಾಂತರ ತಮ್ಮ ಪಕ್ಷದಲ್ಲಿ ತಾನು ಕೂಡ ಒಬ್ಬ ಮುಖಂಡನಾಗಿ ಬೆಳೆದಿದ್ದೇನೆ. ಅಶೋಕ್ ಅವರ ನಂತರ ಅಶೋಕ್ ಅವರು ಈಗ ಚೆನ್ನಾಗಿ ಮಾತಾಡ್ತಾ ಇಲ್ಲ. ಅಶೋಕ್ ಅವರ ಮೇಲೆ ಕೂಡ ಸುನಿಲ್ ಕುಮಾರ್ ಅವರು ಮುಂಚ್ಕೊಂಡಿದ್ರು. ಯಾಕಂದ್ರೆ ಇಂಥ ಒಳ್ಳೆಯ ಸಬ್ಜೆಕ್ಟ್ ಅನ್ನ ಮಾತಾಡ್ತಾ ಇಲ್ಲ. ಇಂಥ ಒಂದು ಒಳ್ಳೆಯ ಸಬ್ಜೆಕ್ಟು ಆಡಳಿತ ಪಕ್ಷವೇ ನಮ್ಮ ಹತ್ರ ಕೊಟ್ಟಾಗ ವಿರೋಧ ಪಕ್ಷದ ನಾಯಕನಿಗೆ ಅಧಿಕಾರ ಇರುತ್ತೆ. ಆದರೆ ಅಶೋಕ್ ಅವರು ಚೆನ್ನಾಗಿ ಅದನ್ನು ಬಳಸ್ಕೊಂಡಿಲ್ಲ. ಹಾಗಾಗಿ ಮಾತಿನ ನಡುವೆ ಕೂಡ ಸುನಿಲ್ ಕುಮಾರ್ ಅವರು ವಿಧಾನಸಭೆ ಅಧಿವೇಶನ ಎದ್ದೋದ್ರು. ಅದನ್ನ ಸ್ವತಃ ಯಲಹಂಕ MLA ಆದಂತ ಯಲಹಂಕ MLA SR ವಿಶ್ವನಾಥ್ ಅವರು ಸ್ಫೋಟಕವಾಗಿ ಹೇಳಿ ಅಶೋಕ್ ಅವರು ತಮಗೆ ಸಿಕ್ಕಂತ ಅವಕಾಶವನ್ನು ಬಳಸ್ಕೊಂಡಿಲ್ಲ. ಹೀಗಾಗಿ ಸಿಟ್ಟಿಗೆದ್ದಂತ ಸುನಿಲ್ ಕುಮಾರ್ ಅವರು ಎದ್ದೋದ್ರು ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಇವೆಲ್ಲದರ ನಡುವೆ ಗಟ್ಟಿಯಾಗಿ ನಿಂತು ಮಾತಾಡಿದ್ದು ಅಥವಾ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಯಾರಂದ್ರೆ ಅದು ಯತ್ನಾಳ್ ಅವರು. ಹೀಗಾಗಿ ಯತ್ನಾಳ್ ಅವರಿಗೆ ಒಂದ್ ಕಡೆ ಬಿಜೆಪಿ ಹಿನ್ನಡೆಯಾದ್ರೂ ಕೂಡ ಏಕಾಂಗಿಯಾಗಿ ಹೋರಾಟ ಮಾಡ್ತಿರುವುದನ್ನು ನೋಡಿದ್ರೆ ಹೈಕಮಾಂಡ್ ಕೂಡ ಯತ್ನಾಳ್ ಅವರಿಗೆ ಒಂದೊಳ್ಳೆ ಪೊಸಿಷನ್ ಕೊಡುತ್ತೆ ಅನ್ನೋದು ಇದೀಗ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.